ತುಂಬಾ ಜನ ಇತ್ತೀಚಿನ ದಿನಗಳಿಗೆ ಗಿಡಗಳಿಗೆ ಯೂರಿಯಾ DAP ಹಾಕಿದ್ರೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ನಮ್ಮ ಪೂರ್ವಿಕರು ನೋಡ್ಕೊಂಡ್ರೆ ಯಾರು ಕೂಡ ಕೆಮಿಕಲ್ ಫಾರ್ಮಿಂಗ್ ಅನ್ನ ಮಾಡ್ತಿರ್ಲಿಲ್ಲ. ಎಲ್ಲ ಕೂಡ ಸಾವಯವ ಕೃಷಿಯನ್ನ ಮಾಡ್ತಿದ್ರು, ಎಲ್ಲ ಕೂಡ ಲಾಭದಾಯಕ ಆಗಿರ್ತಿತ್ತು. ಆದ್ರೆ ಯಾವಾಗ ಈ ಕೆಮಿಕಲ್ ಫಾರ್ಮಿಂಗ್ ಅನ್ನೋದು ಬಂತೋ ಅವಾಗ್ಲಿಂದನೇ ರೈತರು ಲಾಸ್ ಅನ್ನೋದು ಅನುಭವಿಸ್ತಿದ್ದಾರೆ. ಅದ್ರಲ್ಲಿ ನಮ್ಮ ದೇಶದ ವಿಪರ್ಯಾಸ ಏನ್ ಗೊತ್ತಾ, ನಮ್ಮ ದೇಶಕ್ಕೆ ಬೇಕಾಗಿರುವಂತ ಕೆಮಿಕಲ್ ಗೊಬ್ಬರಗಳನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಮೆಜಾರಿಟಿ ಬಂದ್ಬಿಟ್ಟು ಚೀನಾಯಿಂದ. ಸೊ ನಾವು ಕಂಪ್ಲೀಟ್ಲಿ ಚೀನಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದೇ ನಮ್ಮ ದೇಶದಲ್ಲಿ ತಯಾರಾಗುವಂಥ ಸಾವಯವ ಗೊಬ್ಬರ, ಈ ವರ್ನಿ ಕಂಪೋಸ್ಟ್ ಆಗಿರ್ಬೋದು ಅಥವಾ ಏನೇ ಆರ್ಗ್ಯಾನಿಕ್ ಮೆನ್ಯೂರ್ ಆಗಿರ್ಬೋದು, ಅವೆಲ್ಲ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಮಿಡಿಲ್ ಈಸ್ಟ್ ಇದೆಯಲ್ವಾ, UAE ಆಗಿರ್ಬೋದು, ಸೌದಿ ಅರೇಬಿಯಾ, ಅವರೆಲ್ಲ ಕೂಡ ನಮ್ಮ ದೇಶದಿಂದ ಆರ್ಗ್ಯಾನಿಕ್ ಕೌಡಂಗ್ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಸಾವಯವ ಕೃಷಿಯ ಮಹತ್ವ ಅನ್ನೋದು ಗೊತ್ತಾಗಿದೆ. ಆದರೆ ನಮ್ಮ ರೈತರಿಗೆ, ನಮ್ಮ ಯುವ ರೈತರಿಗೆ ಅದರ ಮಹತ್ವ ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲಿ ಯಾರು ಕೂಡ ಕೆಮಿಕಲ್ ಫಾರ್ಮಿಂಗ್ ಅನ್ನು ತುಂಬ ಕಡಿಮೆ ಮಾಡಿದ್ದಾರೆ. ಅಲ್ಲಿ ಬೆಳೆಯೋದೇ ಕಡಿಮೆ, ಇರೋ ಗಿಡಗಳಿಗೆ ಅವರು ಆರ್ಗ್ಯಾನಿಕ್ ಮೆನ್ಯೂರನ್ನ ಕೊಡ್ತಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದೇ ಯೂರಿಯಾ, ಅದೇ DAP, ಅದೇ ಇದು. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇವೆಲ್ಲ ಕೂಡ 100% ಯಾವುದೇ ಬೇರೆ ರೀತಿಯಾದ ಗೊಬ್ಬರಗಳನ್ನು ಬಳಸಿಲ್ಲ. ಜಸ್ಟ್ ಇದನ್ನ ಎರೆಹುಳು ಗೊಬ್ಬರಗಳಲ್ಲಿ ಮೇಂಟೈನ್ ಮಾಡಿರ್ಬೋದು. ನೀವು ನೋಡ್ತಿರ್ಬೋದು ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ. ಕೆಲವೊಂದು ಕಡೆ ಎಲ್ಲ ಎಲೆಗಳೆಲ್ಲ ಇದಾಗಿದೆ. ಸಹಜ, ಅದು ಸಾವಯವ ಕೃಷಿ ಅಂತ ಬಂದಾಗ ಹುಳಗಳು ಅಥವಾ ಇದೆಲ್ಲ ಬರೋದು. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಮಿಕಲ್ ಗೊಬ್ಬರಗಳನ್ನು ಬಳಸ್ಬೋದು ಅಥವಾ ಕೆಮಿಕಲ್ ಇದು ಸ್ಪ್ರೇಯನ್ನು ಮಾಡ್ಬೋದು. ಬಟ್ ಹಂಗೆ ಮಾಡಿದಿರ ಅಂದರೆ ಮತ್ತೆ ಅದೇ ಕೆಮಿಕಲನ್ನು, ಅದೇ ವಿಷವನ್ನು ನೀವು ತಿಂತಿರ್ತೀರಾ. ಸೊ ಅದು ಸಹಜ. ಇದು ಪ್ರಕೃತಿಯಲ್ಲಿ ಇದೆಲ್ಲ ನೋಡಿ, ಇಲ್ಲೆಲ್ಲ ಹುಳಗಳೆಲ್ಲ ತಿಂದಿದೆಯಲ್ವಾ, ಅದೆಲ್ಲ ಕಾಮನ್ನು. ಸೊ ಅದನ್ನು ಕೂಡ ಸಾವಯವ ಇದರಲ್ಲೇ ಮೇಂಟೈನ್ ಮಾಡ್ಬೋದು. ಕೆಲವೊಂದು ಸ್ಪ್ರೇಸ್ ಬರುತ್ತೆ ಆರ್ಗ್ಯಾನಿಕ್ ಇದರಲ್ಲೇ, ಗಂಜಲ ಮತ್ತು ಕೆಲವೊಂದು ಗಿಡಗಳನ್ನು ಬಳಸಿ ಆ ಸ್ಪ್ರೇನ ಮಾಡ್ತಾರೆ. ಬಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಫಾರ್ಮ್ಗೆ ಅಥವಾ ನಿಮ್ಮ ಇದು ಮಾಡೋದಕ್ಕೆ ಇಷ್ಟೆಲ್ಲ ಸಾಕಾಗುತ್ತೆ. ನೋಡಿ ಎಷ್ಟು ಗ್ರೀನಿಶ್ ಆಗಿದೆ. ಸೊ ಆದಷ್ಟು ರೈತರು ಇನ್ಮುಂದೆ ಆದರೂ ಈ ಕೆಮಿಕಲ್ ಫಾರ್ಮಿಂಗನ್ನು ಕಡಿಮೆ ಮಾಡಿ ಆದಷ್ಟು ಸಾವಯವ ಕೃಷಿಯನ್ನು ಜಾಸ್ತಿ ಮಾಡಿ. ನೋಡಿ, ಯುವ ರೈತರಿಗೆ ಮೇನ್ ಹೇಳ್ತಿರೋದು, ತುಂಬ ಜನ ಯೂರಿಯಾ DAP ಹಾಕಿದ್ರೇ ಬೆಳೆಯುತ್ತೆ ಅಂದ್ಕೊಳ್ಳೋರಿಗೆ ಇಲ್ಲೊಂದು ಎಕ್ಸಾಂಪಲನ್ನು ಇವರೇ ಸೆಟ್ ಮಾಡಿದ್ದಾರೆ. ಇಲ್ಲೆಲ್ಲ ತುಂಬ ಅದನ್ನು ಬೆಳೆದು ತೋರಿಸಿದ್ದಾರೆ ಇವರು. ಆದರೆ ಕಮರ್ಷಿಯಲ್ ಆಗಿ ಇದು ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ನೀವೇನಾದರೂ ಕಮರ್ಷಿಯಲ್ ಆಗಿ ಇವಾಗ ಹೂಕೋಸು, ಟೊಮೆಟೊ ಅಥವಾ ಏನಾದರೂ ಇರುತ್ತಲ್ವಾ, ಅದನ್ನೆಲ್ಲ ಕೂಡ ನೀವು ಸಾವಯವ ಕೃಷಿಯಾಗಿ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಅವೆಲ್ಲ ಕೂಡ ಹೈಬ್ರಿಡ್ ಪ್ಲ್ಯಾಂಟ್ಸ್. ಏನಕ್ಕೆ? ಇಳುವರಿ ಜಾಸ್ತಿ ಕೊಡೋದಕ್ಕೆ. ಸೊ ಅದರಲ್ಲಿ ನೀವು ಒಂದು ಸಾವಯವಾಗಿ ಮಾಡ್ತೀವಿ ಅಂದರೆ ಆಗಲ್ಲ. ಬಟ್ ನೀವು ಮನೆಗೆ ಬೆಳ್ಕೊಳ್ಳೋದಕ್ಕೆ ಅಥವಾ ಒಂದು ನಾರ್ಮಲ್ ಸ್ಟೇಜಲ್ಲಿ ಬೆಳಿತೀರಿ ಅಂದರೆ ಆರಾಮಾಗಿ ನೀವು ಸಾವಯವ ಕೃಷಿಯನ್ನು ಮಾಡ್ಬೋದು. ನಿಮ್ಮ ಫಾರ್ಮ್ಗಾಗಿರ್ಬೋದು ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಒಂದು ನಾರ್ಮಲ್ ಮೀಡಿಯಂ ಸ್ಕೇಲಲ್ಲಾದರೆ ನೀವು ಆರಾಮಾಗಿ ಸಾವಯವ ಕೃಷಿಯನ್ನು ಮಾಡ್ಬೋದು. ಸೊ ಆದಷ್ಟು ರೈತರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಸಾವಯವ ಪ್ರಾಡಕ್ಟ್ಸನ್ನು ಖರೀದಿ ಮಾಡಿ ಸಾವಯವ ಕೃಷಿಯನ್ನು ಮಾಡಿ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.